ನಮ್ಮ PDO ನಾಗರಾಜ್ ಅಣ್ಣವ್ರು ಇರ್ಬೋದು, ಶಶಿಧರ್ ಗೌಡ್ ಇರ್ಬೋದು, ಆಮೇಲೆ ಶಿವಕುಮಾರ್ ನಾಯಕ್ ಅವ್ರು ಇರ್ಬೋದು, ಇವರೆಲ್ಲನ ಒಳ್ಳೆ ಆರ್ಗನೈಸ್ ಮಾಡಿ ರೈತರಿಗೆ ಸಹಾಯ ಆಗುವಂತೆ ಎಲ್ಲಾ ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲಾ ತರದ ವ್ಯವಸ್ಥೆ ಮಾಡ್ಕೊಂಡು ಇವ್ರಿಗೆಲ್ಲ ಇದನ್ನ ಮಾಡ್ತಿದ್ದಾರೆ. ಆಮೇಲೆ ಈ ಓರಿಗಳು ನೋಡ್ರೆ ಬಹಳ ಖುಷಿ ಆಗುತ್ತೆ ನಮ್ಗೆ. ಯಾಕೆಂದ್ರೆ ಇವತ್ತು ಓರಿಗಳು ಸಾಕೋದೇ ಕಷ್ಟ. ಯಾಕೆಂದ್ರೆ ನಮ್ಮ ಸ್ವಲ್ಪ ಬರಡು ಭೂಮಿ ಇರೋದ್ರಿಂದ ಹುಲ್ಲು ಪಲ್ಲು ಸಿಗೋದ್ ಕಷ್ಟ, ಹಂಗಾಗಿ ಸಾಕೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಇವತ್ತು ಜಾತ್ರೆಗೆ ಬಂದಿರುವಂತ ಈ ಓರಿಗಳಿಗೆ ಒಳ್ಳೆ ಬೆಲೆ ಸಿಗ್ಲಿ, ಹಿಂಗೇನೆ ಈ ರೈತರ ಮುಖದಲ್ಲಿ ಮಂದಹಾಸ ಮೂಡ್ಲೆಂದು ಹಾರೈಸುತ್ತೇನೆ. ಥ್ಯಾಂಕ್ ಯು. ತಾವರೆಕೆರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ತಾವು ಇದೇನು ಈ ದಿನ ಏನಿಲ್ಲಿ ಸಂಭ್ರಮ ನೋಡ್ತಿದ್ದೀರಿ, ಇದು ನಿಜವಾಗ್ಲೂ ಕೂಡ ರೈತನ ಸಂಭ್ರಮ, ಇದು ಬಡ ಕುಟುಂಬಗಳ ಸಂಭ್ರಮ. ಮತ್ತೆ ಈ ಭಾಗದ ರೈತರ ಆಶಾಕಿರಣ, ಅವರೆಲ್ಲರ ಏನು ಬೆನ್ನೆಲುಬಾಗಿರ್ತಕ್ಕಂಥ ಅವರ ರಾಸುಗಳ ಸಂಭ್ರಮ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ಕೋವಿಡ್ ಸಂದರ್ಭದಲ್ಲಿ ನಮ್ಮ ತಾವರೆಕೆರೆಯ ಇದು ರಾಸುಗಳ ಜಾತ್ರೆ ಏನಿತ್ತು, ಭಾರಿ ದನಗಳ ಜಾತ್ರೆ ನಿಂತೋಗಿತ್ತು. ಕಳೆದ ಬಾರಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ನಮ್ಮ ಶಿವು ಸ್ನೇಹಪ್ರಿಯ ಮತ್ತೆ ಭೀಮಣ್ಣ ಇವರೆಲ್ಲರೂ ಕೂಡ ಎಲ್ಲ ಹಿರಿಯ ಗೌರವಾನ್ವಿತ ಎಲ್ಲ ನಾಗರಿಕ ಬಂಧುಗಳ ಸಹಕಾರದಿಂದ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮ ಪಂಚಾಯತಿಗಳ ಹಳ್ಳಿಗಳ ಗ್ರಾಮಸ್ಥರ ಪರವಾಗಿ ಅವರೆಲ್ಲ ಬೆನ್ನೆಲುಬಿನಿಂದ ಅದನ್ನ ಮೀರಿ ನಮ್ಮ ಅಂದಿನ CEO ಆಗಿದ್ದಂತ ಮಾನ್ಯ ಶ್ರೀ ಈಗೂ ಕೂಡ ಇದ್ದಾರೆ ಜಿ ಪ್ರಭು ಸಾಹೇಬ್ರು, ಅವರ ಸಹಕಾರದಿಂದ, ಶಾಸಕರಾದಂತ TB ಜಯಚಂದ್ರ ಅವರ ಸಹಕಾರದಿಂದ ನಾವು ದನಗಳ ಜಾತ್ರೆಯನ್ನು ಪುನರಾರಂಭನ ಮಾಡಿದ್ವಿ. ಇವತ್ತು ಒಳ್ಳೆ ಕತೆ, ಒಳ್ಳೆ ರೀತಿಯಲ್ಲಿ ಜಾತ್ರೆಗಳು ಮುಂದುವರಿಲಿಕ್ಕೆ ಅವಕಾಶ ಆಗಿದೆ. ಇವತ್ತು 100 ರಾಸುಗಳು ಇವತ್ತು ತಾವರೆಕೆರೆಯಲ್ಲಿ ಬಂದು ಒಳ್ಳೆ ಒಂದು ಆರ್ಥಿಕ ಚಟುವಟಿಕೆ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ಇಲ್ಲಿ ನಡೀತಿದೆ. ರೈತರಿಗೆ ಲಾಭನ ತಂದು ಕೊಡ್ತಾ ಇದೆ, ಹಾಗೆ ಅವರಿಗೆ ಬೇಕಾದಂತ ರಾಸುಗಳನ್ನ ದೊರಕಿಸ್ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದ್ರೊಟ್ಟಿಗೆ ನಾವಿಲ್ಲಿ ಕಳೆದ ಬಾರಿನೂ ಕೂಡ ನಮ್ಮ ಕೆಲವು ದಾನಿಗಳನ್ನ ನಮ್ಮ ಶಶಿಧರ್ ಗೌಡ ಹಾಗೂ ಇತರ ಹಲವಾರು ದಾನಿಗಳನ್ನ ಇಟ್ಕೊಂಡು ನಮ್ಮ ಶಿವ ಸ್ನೇಹಪ್ರಿಯ ಅವರು ಇಲ್ಲಿ ನಮ್ಮ ಎಲ್ಲ ರೈತರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಗ್ರಾಮ ಪಂಚಾಯತಿಯಿಂದ ಕುಡಿಯೋ ನೀರು, ಬೆಳಕಿನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು, ನೆರಳಿನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಮತ್ತು ರಾಸುಗಳನ್ನ ಇಳಿಸ್ಲಿಕ್ಕೆ ಮಣ್ಣುಗಳ ಗುಡ್ಡೆಗಳನ್ನ ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಒಂದು ಜಾತ್ರೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಚೆನ್ನಾಗಿ ನಡಿಬೇಕು. ಬಂಡಿ ರಂಗನಾಥನ ಜಾತ್ರೆ ಯಾವತ್ತೂ ಕೂಡ ಈ ರಾಸುಗಳಿಗೆ ಒಂದು ಪೂರಕವಾಗಿರ್ಬೇಕು ಮತ್ತು ರೈತರಿಗೆ ಪೂರಕವಾಗಿರ್ಬೇಕು ಮತ್ತು ಬಂಡಿ ರಂಗನಾಥನ ಆಶೀರ್ವಾದ ಇವತ್ತು ನಮ್ಮ ಭಾಗದ ಜನರಿಗೆ, ತಾವರೆಕೆರೆ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಮತ್ತು ತಾಲೂಕಿನ ನಾಡಿನ ಎಲ್ಲ ಜನರ ಭಾಗವಹಿಸತಕ್ಕಂಥ ಎಲ್ಲರಿಗೂ ಕೂಡ ನಾನು ಇವತ್ತು ಶುಭ ಕೋರ್ತಾ ಈ ಜಾತ್ರೆ ಇನ್ನೂ ಚೆನ್ನಾಗಾಗ್ಲಿ ಅಂತ ಹೇಳ್ತಾ, ಹಾಗೆ ನಾನೇನ್ ನಿಂತಿದ್ದೀನಿ ಇದು ನಮ್ಮ ಕೇರಂಗನಹಳ್ಳಿ ಗೊಲ್ರಟ್ಟಿ, ಅದನ್ನ ಅಳಿಯಟ್ಟಿ ಅಂತ ಕರೀತಾರೆ, ಅಲ್ಲಿನ ಈರ್ಮುದ್ದಪ್ಪನವರ ರಾಸುಗಳು ಇವು. ನೋಡಿ ಎಷ್ಟು ಮುದ್ದಾಗಿದ್ದಾವೆ. ಈ ಒಂದು ಇಂತಹ ರಾಸುಗಳಿಗೆ ಅಭೂತಪೂರ್ವವಾಗಿ ಇಲ್ಲಿ ಇವತ್ತು ಏನು ನೀವೆಲ್ಲ ಸ್ವಾಗತ ಕೊಡ್ತಿದ್ರಿ, ಹಾಗೆ ಅವ್ರಿಗೆ ಒಳ್ಳೆ ಆದಾಯ ಬರುವಂತ ರೇಟನ್ನು ಸಿಗ್ಲಿ ಅಂತ ಹೇಳಿ ನಾನು ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬಂಡಿ ರಂಗನಾಥ ಸ್ವಾಮಿಯ ಪಾದ ಕಮಲಲ್ಲಿ ನಮಸ್ಕರಿಸ್ತಾ, ಯಾಕೆಂದ್ರೆ 1-2 ವರ್ಷ ನಮಗೆ ತುಂಬಾ ಜಿಗುಪ್ಸೆ ಇತ್ತು, ಯಾಕೆಂದ್ರೆ ಕೋವಿಡ್ ಕಾರಣದಿಂದ. ಆದ್ರೆ ಕೋವಿಡ್ ಆದ ನಂತರ ನಾವು ದನದ ಜಾತ್ರೆ ಯಾವ ರೀತಿ ಮಾಡಬೇಕು ಅಂತ ಒಂದು ತವಕ ಇತ್ತು. ಆದರೆ ಆ ಶ್ರಮ ವಹಿಸಿ ಈ ಸರಿ ಬಂಡಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವನ, ಅದರಲ್ಲೂ ದನಗಳ ಜಾತ್ರಾ ಮಹೋತ್ಸವನ ಅತಿ ಹೆಚ್ಚು ಉತ್ಸಾಹದಿಂದ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ದಾನಿಗಳ ಸಹಕಾರ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ PDO ಆರ್ ನಾಗರಾಜ್ ಅವರ ಸಹಕಾರ. ಯಾಕೆಂದ್ರೆ ಎಲ್ಲಾ ಸಹಕಾರನು ಎಲ್ಲ ಇದನ್ನು ಕೊಟ್ಟಾಗ, ಅನುಕೂಲ ಕೊಟ್ಟಾಗ ರೈತರಿಗೆ ಇದಾಗುತ್ತೆ. ಯಾಕೆಂದ್ರೆ ಬೆಳಕಿನ ವ್ಯವಸ್ಥೆ ಬೇಕು, ನೀರಿನ ವ್ಯವಸ್ಥೆ ಬೇಕು, ನೆರಳಿನ ವ್ಯವಸ್ಥೆ ಬೇಕು, ಹೀಗೆ ಎಲ್ಲಾ ವ್ಯವಸ್ಥೆ ಕೂಡ ಇದ್ದಾಗ ರೈತರು ಕೂಡ ಇಲ್ಲಪ್ಪ ಚೆನ್ನಾಗಿದೆ ಅಂತ. ಹಾಗೆ ಮತ್ತೊಂದು ಏನು ಅಂದ್ರೆ ವಿಶೇಷ ಅಂದ್ರೆ ಊಟದ ವ್ಯವಸ್ಥೆ ಮಾಡಿದೀವಿ. ಮಾನ್ಯ ಶಶಿಧರ್ ಗೌಡ್ರು ಅವರು APMC ಮಾಜಿ ಅಧ್ಯಕ್ಷರು, ಅವರು ಊಟದ ವ್ಯವಸ್ಥೆ ನಾವು ಹೋದ್ ಬಾರಿನೂ ಕೇಳಿದ್ವಿ. ಅವರು ರೈತರಿಗೆ ಅನ್ನದಾತರಿಗೆ ಅನ್ನ ಹಾಕ್ಬೋದು ಅಂದ್ರೆ ಎಷ್ಟು ಖುಷಿಯಿಂದ ಒಪ್ಕೊಂಡ್ರು. ಅದೇ ರೀತಿ ಈ ಬಾರಿನೂ ಕೂಡ ಶಶಿಧರ್ ಗೌಡ್ರು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ಎಲ್ಲರ ಸಹಕಾರದಿಂದ ಈ ಬಾರಿ ಮತ್ತಷ್ಟು ಮೆರುಗು ರೀತಿಯಲ್ಲಿ ನಾವು ಜಾತ್ರಾ ಮಹೋತ್ಸವ ದನದ ಜಾತ್ರೆಯನ್ನ ಮಾಡಿದೀವಿ. ಹಾಗೆ ಇಂಥ ರಾಸುಗಳು ಬಂದಾಗ ಮತ್ತಷ್ಟು ಉತ್ಸಾಹ, ಖುಷಿ ಆಗುತ್ತೆ. ಯಾಕೆಂದ್ರೆ ರೈತರು ಇದನ್ನ ಒಂದು ಜೋಶ್ ತರ ಒಂದು ಏನೋ ಒಂದು ಇದರಲ್ಲಿ ಸಾಕಿರ್ತಾರೆ. ಹಾಗಾಗಿ ಆ ರೈತರಿಗೆ ಇವ್ರಿಗೆ ಬಹುಮಾನ ಬರಬೇಕು, ಬಹುಮಾನ ಬಂದು ಇಂಥವೆಲ್ಲ ಆದಾಗ ಪ್ರೋತ್ಸಾಹ ಮಾಡಿದಾಗ ಅವ್ರಿಗೆ ಅನುಕೂಲ ಆಗುತ್ತೆ. ಹಂಗಾಗಿ ನಾವು ಶ್ರೀ ಬಂಡಿ ರಂಗನಾಥ ಸ್ವಾಮಿ ಮುಂದಿನ ದಿನದಲ್ಲಿ ರೈತರಿಗೆ ಅನುಕೂಲ ಆಗಂಗೆ ಮಳೆ ಬೆಳೆ ಬಂದು ರೈತ ಮತ್ತಷ್ಟು ಅನುಕೂಲ ರೀತಿಯಲ್ಲಿ ಇರ್ಲಿ ಅನ್ನೋದು ಕೇಳ್ತಾ ಶ್ರೀ ಬಂಡಿ ರಂಗನಾಥನ ಪಾದ ಕಮಲಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಒಂದು ಪುಟ್ಟ ಸನ್ಮಾನ ಸ್ವಾಮಿ ಜಾತ್ರಾ ಮಹೋತ್ಸವದಿಂದ ಕೊಡ ಇದ್ದಾವ ನೋಡ್ರಿ, ಕೊಡ
ಹಾಗೆ ನಮ್ಮ